ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೌತಮಿ. ಇದು ಮಂತ್ರಾಲಯದ ಮಿನಿ ಬ್ಲಾಗ್ ಆಗಿರುತ್ತೆ. ನಾವು ಯಶವಂತಪುರದಿಂದ ನಮ್ಮ ಟ್ರೈನ್ ಇತ್ತು. ಸೊ ಬೆಂಗಳೂರಿಂದ ಯಶವಂತಪುರವರೆಗೂ ಆಟೋನಲ್ಲಿ ಹೋಗ್ಬಿಟ್ಟು ಹೋದ ತಕ್ಷಣ ನಮ್ಮ ಮನೆಯವ್ರು ಬಿಗ್ ಬಾಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ನಿದ್ದೆ ಬರ್ತಾಯಿತ್ತಂತ ನಾನು ಮಲ್ಕೊಂಡೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ತಕ್ಷಣ ಮಂತ್ರಾಲಯ ರೀಚ್ ಆಗಿದ್ವಿ. ದಿಸ್ ಇಸ್ ಅ ಮಂತ್ರಾಲಯ ವ್ಯೂ ರೈಲ್ವೆ ಸ್ಟೇಷನಿಂದ. ಸೊ ಅಲ್ಲಿಂದ ಆಟೋ ಮಾಡಿಕೊಂಡು ಮಂತ್ರಾಲಯದವರೆಗೂ ಹೋದ್ವಿ. ಟೆಂಪಲ್ ನೋಡಿದ ತಕ್ಷಣ ಫುಲ್ಲು ಖುಷಿ ಆಗಿಬಿಡ್ತು ನನಗೆ. ಸೊ ಎಲ್ಲ ವ್ಯೂ ಎಲ್ಲ ಎಂಜಾಯ್ ಮಾಡಿದೆ ಫಸ್ಟು. ದೆನ್ ಫುಲ್ ಟೆಂಪಲೆಲ್ಲ ನೋಡ್ಕೊಂಡ್ಬಿಟ್ಟು ಕ್ವಿಕ್ಲಿ ರೆಡಿ ಆದೆ. ಸೊ ದಿಸ್ ಇಸ್ ಮೈ OOTD. ಆ್ಯಂಡ್ ದೆನ್ ಕ್ಯೂಗೆ ಹೋದ್ವಿ. ಕ್ಯೂವಲ್ಲಿ ತುಂಬ ಜನ ರಶ್ ಇತ್ತು, ಸಂಡೇ ಆಗಿರೋದ್ರಿಂದ. ಆಮೇಲೆ ದರ್ಶನ ಎಲ್ಲ ತಗೊಂಡು ಆಚೆ ಬಂದ್ವಿ. ಅಲ್ಲಿಂದ ಕ್ವಿಕ್ಲಿ ಚೇಂಜ್ ಮಾಡಿಬಿಟ್ಟು ಅನ್ನಪ್ರಾಶನಕ್ಕೆ ಹೋದ್ವಿ. ಅನ್ನಪ್ರಸಾದ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ಎಂಜಾಯ್ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಆಟೋಗೆ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ಟೆಂಪಲು. ಅದು ತುಂಬಾ ಚೆನ್ನಾಗಿತ್ತು. ದೆನ್ ಅದಾದಮೇಲೆ ಬಿಚ್ಚಾಲಯಕ್ಕೆ ಹೋದ್ವಿ. ಬಿಚ್ಚಾಲಯ ಪಕ್ಕನೇ ಇದ್ದು ನದಿ ಎಲ್ಲ ಇತ್ತು. ವ್ಯೂ ತುಂಬಾ ಸಖತ್ತಾಗಿತ್ತು. ಆಮೇಲೆ ಇದು ಬಿಚ್ಚಾಲಯ ಟೆಂಪಲ್ಲು, ಇದು ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಅಪರ್ಣಾಚಾರ್ಯ ಅವ್ರ ಮನೆ. ಇಲ್ಲಿ ರಾಯರು ಉಳ್ಕೊಂಡಿದ್ರಂತೆ. ಸೊ ಅದನ್ನೆಲ್ಲ ನೋಡಿದ್ವಿ. ಮನೆಯಲ್ಲಿ ಎಲ್ಲ ರಾಯರದು ಫುಲ್ ಸ್ಟೋರಿ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಅಭಯಾಂಜನೇಯ ಟೆಂಪಲ್ಗೆ. ಇದು ಆಂಜನೇಯ ಫುಲ್ ಸ್ಟ್ಯಾಂಡಿಂಗ್ ಆಂಜನೇಯ ದೊಡ್ಡದು ಮೂರ್ತಿ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಮತ್ತೆ ವಾಪಸ್ ಟೆಂಪಲ್ಗೆ ಹೋದ್ವಿ. ಲಾಸ್ಟ್ ಒಂದು ಸತಿ ದರ್ಶನ ಮಾಡಿಕೊಂಡು ಬೆಂಗಳೂರಿಗೆ ಟ್ರೈನ್ ಹತ್ತಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ರೀಚ್ ಆಗಿದ್ದು